ನಟ ದರ್ಶನ್ ಅವರ ಅಪ್ಪಟ ಅಭಿಮಾನಿಗಳು RR ನಗರದ ಅವರದ ನಿವಾಸದ ಮುಂದೆ ಬಂದು ಅವರಿಗಾಗಿ ಕಾಯ್ತಾ ಇರುವಂಥದ್ದು. ಕಳೆದ 3 ದಿನಗಳಿಂದ ದರ್ಶನ್ ಅವರ ಅಪ್ಪಟ ಅಭಿಮಾನಿ ಭವ್ಯ ಅವರು ಬರ್ತಾ ಇರುವಂಥದ್ದು. ಸೊ ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಸಹಜವಾಗಿ ಈ ರೀತಿ ಒಂದು ಘಟನೆ ಆದಾಗ ನೀವು ಅವರ ಅಭಿಮಾನಿಯಾಗಿ ಹೆಂಗೆ ತೊಗೊಂಡ್ರಿ, ಅದನ್ನು ಏನು ಅನ್ನಿಸ್ತು ನಿಮಗೆ ಅನ್ನುವಂಥದ್ದು? ಸರ್, ಅಂದರೆ ನಂತರನೇ ಎಲ್ಲರೂ ಯೋಚನೆ ಮಾಡ್ತಾರೆ ಅನ್ನೋದು ಒಂದು ಮೈಂಡ್ ಸೆಟ್ ಇತ್ತು. ಈ ಥರ ಆರೋಪ ಎಲ್ಲರ ಮೇಲೂ ಬರುತ್ತೆ. ಅಂಥ ಆರೋಪ ಟೈಮಲ್ಲಿ ನಾವು ಸ್ಟ್ರಾಂಗಾಗಿ ನಿಲ್ಲಬೇಕು ಅನಿಸ್ತು. ಆದರೆ ಇಷ್ಟ ಆದರೂ ಒಂದೇ ಒಂದು ಸಿಚುವೇಶನ್ ವೆಯ್ಟ್ ಮಾಡ್ತಿರೋದು, ಅವ್ರ ಬಾಯಿಂದ ಏನು ಬರುತ್ತೆ, ಏನಾದರೂ ಮಾತಾಡ್ತಾರ ಅಂತ. ಈ ಥರ ಘಟನೆಗಳಿಂದ ಅವ್ರ ಮೇಲೆ ಅಭಿಮಾನ ಕಡಿಮೆ ಆಗುತ್ತೆ ಅನ್ನೋದು ತುಂಬ ಸುಳ್ಳು. ಇನ್ನೂ ಆ ಪ್ರೀತಿ ಅಭಿಮಾನ ಏನಿದ್ರೂ ಜಾಸ್ತಿ ಆಗುತ್ತೆ ಸರ್. ಯಾವಾಗಿಂದ ನೀವು ಅವ್ರಿಗೆ ಅಭಿಮಾನಿ? ಕಳೆದ 3 ದಿನಗಳಿಂದ ಇಲ್ಲಿ ಅವ್ರ ನಿವಾಸಕ್ಕೆ ಬರ್ತಾ ಇದ್ದೀರಿ ಅನ್ನುವಂಥದ್ದು. ಈಗ ಅವ್ರನ್ನ ನೋಡುವಂಥ ಕುತೂಹಲ ಎಷ್ಟಿದೆ? 3 ದಿನದಿಂದ ಬರ್ತಾ ಇದ್ದಾರೆ ಹೆಂಗೆ ಅಂತ? ಹೌದು ಸರ್, ಹೌದು. ತುಂಬ ಕ್ಯೂರಿಯಾಸಿಟಿ, ತುಂಬ ವೆಯ್ಟ್ ಮಾಡ್ತಿದ್ದೀನಿ. ಅವ್ರು ಬಂದಿದ ತಕ್ಷಣ ಅಂದರೆ ಅವ್ರನ್ನ ದೂರದಿಂದ ನೋಡಿದ್ರು ತುಂಬ ಅವ್ರನ್ನ ನೋಡಿ ಖುಷಿ ಪಡೋದು ತುಂಬ ಇಷ್ಟ ಅಷ್ಟೇ. ಅಂದರೆ ಇಷ್ಟು ದಿವಸ ಬಂದರೂ ತುಂಬ ಟೈಮ್ ಬಂದಿದ್ದೀನಿ, ನಿಂತ್ಕೊಂಡು ಹೋಗಿದ್ದೀನಿ. ಆದರೆ ಯಾವತ್ತೂ ಮೀಟ್ ಆಗಲೇಬೇಕು, ಅವ್ರಿಗೆ ತೊಂದರೆ ಕೊಡಬೇಕು ಅನ್ನೋದಿಲ್ಲ. ದೂರದಿಂದ ನಿಂತ್ಕೊಂಡು ನೋಡಿದ್ರು ಖುಷಿನೇ ಅಷ್ಟೇ. ಸಹಜವಾಗಿ ಇಂಥ ಘಟನೆ ಆದಾಗ ಪರ ವಿರೋಧ ಚರ್ಚೆ ಸಾಕಷ್ಟು ಆಯಿತು. ಸೊ ಅವರ ಅಭಿಮಾನಿಗಳಿಗೆ ಯಾವ ರೀತಿ ಮನಸ್ಥಿತಿ ಇದೆ ಅನ್ನುವಂಥದ್ದು? ಅಂದರೆ ಅವರು ಈಗ ಹೊರಗೆ ಬಂದ ಮೇಲೆ ಇನ್ನೂ ಅಭಿಮಾನ ಹೆಚ್ಚಾಗುತ್ತಾ, ಕಡಿಮೆ ಆಗುತ್ತಾ, ಹೇಗೆ ಅನ್ನುವಂಥದ್ದು? ಹೌದು ಸರ್, ತುಂಬ ಹೆಚ್ಚಾಗುತ್ತೆ. ಯಾಕೆಂದರೆ ಅವರು ಆರೋಪಿ ಅಂತಿದ್ದಾರೆ ಅಂತ ಅಪರಾಧಿ ಅಲ್ಲ ಅವರು. ಆದರೆ ಎಷ್ಟೋ ಈ ಥರ ಘಟನೆಗಳು ನಡೆದಿದೆ. ಇನ್ನೂ ಬೇರೆ ಬೇರೆ ಕಡೆ ಎಲ್ಲ ಏನೇನೋ ನಡೀತಿದೆ, ಅದನ್ನೆಲ್ಲ ಯಾಕೆ ಯಾರೂ ಪ್ರಶ್ನೆ ಮಾಡ್ತಿಲ್ಲ. ಎಷ್ಟು ಇವಾಗ ಮರ್ಡರ್ ಕೇಸ್ ಆಗಿರ್ಬೋದು, ಎಷ್ಟೊಂದು ಇದ್ದರೂ ಅವು ಯಾವುದಕ್ಕೂ ಪ್ರಶ್ನೆ ಮಾಡದೆ ಇವರು ಒಂದು ಸೆಲೆಬ್ರಿಟಿ ಅಂತ ಮಾತ್ರನೇ ಅಷ್ಟು ದೊಡ್ಡ ಇಶ್ಯೂ ಮಾಡ್ತಿದ್ದಾರೆ. ಇದನ್ನೆಲ್ಲ ನಾನು ನೋಟ್ ಡೌನ್ ಮಾಡಲ್ಲ ಅಷ್ಟೇ. ಓಕೆ, ಎಲ್ಲಿಂದ ಬಂದಿರುವಂಥದ್ದು, ಏನು ಮಾಡ್ಕೊಂಡಿರೋದು, ಯಾವಾಗಿಂದ ಅಭಿಮಾನಿ ಅನ್ನುವಂಥದ್ದು, ಅವರ ಏನು ಗುಣ ಆಗಿರ್ಬೋದು ಅಥವಾ ಪಾತ್ರ ಆಗಿರ್ಬೋದು ನಿಮ್ಗೆ ಇಷ್ಟ ಅನ್ನುವಂಥದ್ದು? ಅಂದರೆ ಮೂವಿ ಸಿನಿಮಾ ಫ್ಯಾನ್ ಅಂತಲ್ಲ, ಅವ್ರ ರಿಯಾಲಿಟಿ, ಅವ್ರ ವ್ಯಕ್ತಿತ್ವಕ್ಕೆ ಅಭಿಮಾನಿ ನಾನು. ಫ್ಯಾನ್ ಅಂದರೆ ಚಿಕ್ಕ ವಯಸ್ಸಿಂದ ದರ್ಶನ್ ಇಷ್ಟ, ಆದರೆ ಒಂದು ಸ್ವಲ್ಪ ಮೆಚುರಿಟಿ ಬಂದಾಗಿಂದ ಹುಚ್ಚು ಅಭಿಮಾನಿ. ನಾನು MSc ಕಂಪ್ಲೀಟೆಡ್. ಓಕೆ, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇನ್ನೂ ಅವ್ರು ಬಂದಿಲ್ಲ, ಏನು ಹೇಳ್ತೀರಾ? ಅವ್ರ ಮನೆ ಹತ್ರ ಬಂದಿದ್ದೀರಿ, ಏನು ನಿರೀಕ್ಷೆ ಇಟ್ಕೊಂಡು ಬಂದ್ರಿ ಮನೆ ಹತ್ರ ಅಂತ? ಅವ್ರು ಬರ್ತಾರೆ, ನೋಡ್ಬೋದು ಅಂತ ಅಷ್ಟೇ ವೆಯ್ಟ್ ಮಾಡ್ತಿದ್ದೀರಿ. ತುಂಬ ಕ್ಯೂರಿಯಾಸಿಟಿ ಇದೆ, ನೋಡಬೇಕು ಅಂತ. ತುಂಬ ದಿನ ಆದಮೇಲೆ ಬೇರೆ ಟೈಮಲ್ಲಿ ಯಾವಾಗಾದರೂ ಬಂದಮೇಲೂ ಮೀಟ್ ಮಾಡಿಲ್ಲ ಅಂದರೂ ದೂರದಿಂದ ನಿಂತ್ಕೊಂಡು ನೋಡೋ ಅವಕಾಶ ಇರ್ತಿತ್ತು. ಇವಾಗ ಇಷ್ಟು ದಿನ ಇರಲಿಲ್ಲ ಅವರು. ಈಗ ಬಂದಿರೋದು ತುಂಬ ಖುಷಿ, ನೋಡ್ಬೋದು ಅಂತ. ಭವ್ಯ. ಇದಿಷ್ಟು ದರ್ಶನ್ ಅವರ ಅಪ್ಪಟ ಅಭಿಮಾನಿ ಭವ್ಯ ಅವರ ಮಾತಾಗಿರ್ತಕ್ಕಂಥದ್ದು. ನಾನು ಅವರ ಹುಚ್ಚು ಅಭಿಮಾನಿ. ಸೊ ಅವ್ರು ಏನು ಹೇಳ್ತಾರೆ ಅನ್ನೋಂಥದ್ದನ್ನು ಕೇಳುವಂಥ ಕುತೂಹಲ ಇದೆ, ಜೊತೆಗೆ ಅವ್ರನ್ನ ನೋಡುವಂಥ ಕುತೂಹಲ ಇದೆ. ಕಳೆದ 3 ದಿನಗಳಿಂದ ಇಲ್ಲಿ ಬರ್ತಾ ಇದ್ದೀನಿ ಅನ್ನೋ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.